ಶ್ರೀಮದ್ ಅನಂತ ಪದ್ಮನಾಭ ವ್ರತ ಕಥಾ. ಮಚ್ಚರಾಜನು ನೈಮಿಷಾರಣ್ಯದಲ್ಲಿ ಶೌನ್ಯಕಾದಿಗಳಿಗೆ ಸೂತರು ಹೇಳಿದರು. ಪೂರ್ವದಲ್ಲಿ ಭಾಗೀರಥಿ ತೀರದಲ್ಲಿ ಧರ್ಮದಲ್ಲಿ ಆಸಕ್ತನಾದ ಧರ್ಮರಾಜನು ಜರಾಸಂಧನನ್ನು ಕೊಲ್ಲುವುದಕ್ಕಾಗಿ ರಾಜಸೂಯ ಯಜ್ಞಕ್ಕೆ ಉಪಕ್ರಮಿಸಿದನು. ಶ್ರೀಕೃಷ್ಣನಿಂದಲೂ ಭೀಮಾರ್ಜುನನಿಂದಲೂ ಕೂಡಿದವನಾದ ಧರ್ಮರಾಜನು ಯಜ್ಞಕ್ಕಾಗಿ ಸಕಲ ರಾಜರನ್ನು ಕರೆಸಿ ಅನೇಕ ರತ್ನಗಳಿಂದ ಅಲಂಕರಿಸಲ್ಪಟ್ಟ ಮುತ್ತುಗಳಿಂದ ಸುತ್ತು ಹಾಕಲ್ಪಟ್ಟ ಇಂದ್ರದೇವರ ಮನೆಗೆ ಸಮವಾದ ಕಾಂತಿಯುಳ್ಳ ಯಜ್ಞಶಾಲೆಯನ್ನು ಮಾಡಿಸಿದನು. ಆಗ ಗಾಂಧಾರಿಯ ಮಗನಾದ ದುರ್ಯೋಧನನೆಂಬ ರಾಜಪುತ್ರನು ಆ ಯಜ್ಞಶಾಲೆಗೆ ಬಂದನು. ಅಲ್ಲಿ ರತ್ನಗಳ ಕಾಂತಿಯಿಂದ ನೀರಿನಂತೆ ತೋರುವ ಅಂಗಣವನ್ನು ಕಂಡು ನೀರೆಂದು ಭ್ರಮಿಸಿ ತನ್ನ ವಸ್ತ್ರಗಳನ್ನು ಮೇಲಕ್ಕೆತ್ತಿಕೊಂಡು ಮೆಲ್ಲನೆ ಬಂದನು. ಹಾಗೆ ಸೀರುವ ಆತನನ್ನು ದ್ರೌಪದಿಯ ಮೊದಲಾದ ಉತ್ತಮ ಸ್ತ್ರೀಯರು ಕಂಡು ಮುಖದಲ್ಲಿ ಕಿರಿನಗೆಯನ್ನು ಧರಿಸಿರು. ಆಮೇಲೆ ದುರ್ಯೋಧನನು ಮುಂದಕ್ಕೆ ಹೋಗುತ್ತಾ ನೀರನ್ನು ನೆಲದಂತೆ ಕಾಣುತ್ತಾ ನಡೆದು ನೀರಲ್ಲಿ ಬಿದ್ದನು. ಆಗ ಸಕಲ ರಾಜರು, ತಪಸ್ವಿಗಳು, ದ್ರೌಪದಿಯ ಮೊದಲಾದ ಹೆಂಗಸರು ಮರಳಿ ನಕ್ಕರು. ರಾಜಶ್ರೇಷ್ಠರಲ್ಲಿ ರಾಜನಾದ ಆ ಕೌರವನು ಬಹಳ ಸಿಟ್ಟುಕೊಂಡವನಾಗಿ ಮಾವನಾದ ಶಕುನಿಯೊಡನೆ ತನ್ನ ರಾಜ್ಯಕ್ಕೆ ಬಂದು ಆಲೋಚಿಸಿದನು. ಆ ಸಮಯದಲ್ಲಿ ಶಕುನಿಯು ಮೃದುವಚನದಿಂದ ಸಮಾಧಾನ ಮಾಡಿ ಹೇಳಿದನು, ಅರಸನೇ, ಮುಂದಿನ ಕೆಲಸದ ಗೌರವದ ದೆಸೆಯಿಂದ ಈ ಮಹಾಕೋಪವನ್ನು ಬಿಡು. ಪಗಡೆಯ ಆಟದ ಆರಂಭದಿಂದಲೇ ಸಕಲ ರಾಜ್ಯವನ್ನು ಪಡೆಯುವ ರಾಜ್ಯ ಶ್ರೇಷ್ಠನೇ, ಯಾಗಶಾಲೆಗೆ ಹೋಗಲು ಏಳು. ಆಗ ದುರ್ಯೋಧನನು ಹಾಗಾಗಲೆಂದು ಹೇಳಿ ಯಜ್ಞದ ಮನೆಗೆ ಬಂದನು. ಅರಸರೆಲ್ಲ ಯಜ್ಞವನ್ನು ಮುಗಿಸಿ ತಮ್ಮ ಪಟ್ಟಣಕ್ಕೆ ಹೋದರು. ಆಮೇಲೆ ಅರಸನಾದ ಕೌರವನು ಹಸ್ತಿನಾವತಿಯನ್ನು ಕುರಿತು ಶ್ರೇಷ್ಠರಾದ ಪಾಂಡುರಾಜನ ಮಕ್ಕಳಾದ ಧರ್ಮರಾಜ, ಭೀಮ, ಅರ್ಜುನನನ್ನು ಕರೆಸಿ ಪಗಡೆಯ ಆಟವನ್ನು ತೊಡಗಿ ತಮ್ಮ ರಾಜ್ಯವನ್ನೆಲ್ಲ ಹೊಂದಿದನು. ನಿರ್ದೋಷಗಳಾದ ಪಾಂಡವರೆಲ್ಲರೂ ಪಗಡೆಯಾಟದಿಂದಲೇ ಸೋಲಿಸಲ್ಪಟ್ಟವರಾದರು. ಆಮೇಲೆ ಕಾಡಿನೊಳಗೆ ಹೋಗಿ ವನವಾಸಿಗಳಾಗಿದ್ದರು. ಆಗ ಜಗತ್ತಿಗೆ ಪ್ರಭುವಾದ ಶ್ರೀಕೃಷ್ಣನು ಆ ವಾರ್ತೆಯನ್ನು ಕೇಳಿ ಸಹೋದರರಿಂದೊಡಗೂಡಿದ ಧರ್ಮರಾಜನನ್ನು ನೋಡ ಬಯಸಿದವನಾಗಿ ಕಾಡಿಗೆ ಹೋದನು. ಸೂತರು ಹೇಳುತ್ತಾರೆ, ದುಃಖದಿಂದ ಕೃಶರಾದ ಕಾಡಿನೊಳಗಿದ್ದ ಆ ಪಾಂಡವರು ಮಹಾತ್ಮನಾದ ಶ್ರೀಕೃಷ್ಣನನ್ನು ಕಂಡು ನಮಸ್ಕರಿಸಿ ಹೀಗೆ ಧರ್ಮರಾಜನೆಂದನು, ತಮ್ಮಂದರಿಂದ ಕೂಡಿದ ನಾನು ಈ ಭೂಮಿಯಲ್ಲಿ ದುಃಖ ಪಡುವವನಾಗಿ ಇದ್ದೇನೆ. ಕೊನೆಯಿಲ್ಲದ ಈ ದುಃಖ ಸಮುದ್ರದ ದೆಸೆಯಿಂದ ನಮಗೆ ಹೇಗೆ ಮೋಕ್ಷವಾಗತ್ತೆ ಎಂದು ಹೇಳು. ಯಾವ ದೇವರನ್ನು ಪೂಜಿಸಿದವನಾಗಿ ಶ್ರೇಷ್ಠವಾದ ರಾಜ್ಯವನ್ನು ಪಡೆದೆನು, ಅಥವಾ ಯಾವ ವ್ರತವನ್ನು ಮಾಡಲಿ? ನಿನ್ನ ಅನುಗ್ರಹದಿಂದಲೇ ನನಗೆ ಹಿತವಾದದ್ದು ಆಗಬೇಕು. ಶ್ರೀಕೃಷ್ಣನೆಂದನು, ಧರ್ಮರಾಜನೇ, ಅನಂತ ವ್ರತವೆಂಬ ಒಂದು ವ್ರತವು ಗಂಡಸರಿಗೂ ಹೆಂಗಸರಿಗೂ ಸಕಲ ಪಾಪವನ್ನು ಪರಿಹರಿಸತಕ್ಕದ್ದು, ಮಂಗಳಕರವಾದದ್ದು, ಸರ್ವ ಇಷ್ಟವನ್ನೂ ಕೊಡತಕ್ಕದ್ದು ಆಗಿದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯಲ್ಲಿ ಆ ವ್ರತವನ್ನು ಆಚರಿಸಿದ ಮಾತ್ರದಿಂದ ಸಮಸ್ತ ಪಾಪವೂ ನಷ್ಟವಾಗುತ್ತೇವೆ. ಯುಧಿಷ್ಠಿರನೆಂದನು, ಸ್ವಾಮಿಯಾದ ಶ್ರೀಕೃಷ್ಣನೇ, ನಿನ್ನಿಂದ ಅನಂತನೆಂದು ಹೇಳಲ್ಪಡತಕ್ಕವನು ಯಾರು? ಶೇಷನೆಂಬ ಸರ್ಪನೋ, ಅಥವಾ ಅನಂತನೆಂದರೆ ತಕ್ಷಕನೆಂಬ ಸರ್ಪನು ಹೇಳಲ್ಪಡುತ್ತಾನೋ, ಅಥವಾ ಪರಮಾತ್ಮನೆನಿಸಿಕೊಳ್ಳುವ ಪರಬ್ರಹ್ಮನೇ ಅನಂತನೆಂದು ಹೇಳಲ್ಪಡುತ್ತಾನೋ? ಬ್ರಹ್ಮರುದ್ರಾದಿ ನಿಯಾಮಕನಾದ ಶ್ರೀಕೃಷ್ಣನೇ, ಯಾರನಂತನೆಂಬ ಹೆಸರುಳ್ಳವನು? ಸತ್ಯವಾಗಿ ನನಗೆ ಹೇಳುವವನಾಗು. ಶ್ರೀಕೃಷ್ಣನೆಂದನು, ಕುಂತಿಪುತ್ರನಾದ ಧರ್ಮರಾಜನೇ, ಅನಂತನೆಂದರೆ ನಾನೇ ಆಗಿದ್ದೇನೆ. ಆ ಅನಂತ ಸ್ವರೂಪವು ನನ್ನದೇ ಆಗಿದೆ ಎಂದು ತಿಳಿ. ಕಾಲಚಕ್ರಕ್ಕೆ ನಿಯಾಮಕರಾದ ಆದಿತ್ಯಾದಿ ಗ್ರಹರಿಗೆ ಅಂತರ್ನಿಯಾಮಕನಾಗಿ ಕಾಲ ಪ್ರದರ್ಶಕನಾದದರಿಂದ ಕಾಲ ನೆನೆಸಿಕೊಳ್ಳುವನೋ? ಕಾಲ ಎಂದರೆ 30 ಕಾಪ. ಕಾಪ ಎಂದರೆ 18 ಸಲ ರೆಪ್ಪೆ ಮುಚ್ಚುವ ಸಮಯ. ಮುಹೂರ್ತ ಎಂದರೆ 2.5 ಗಳಿಗೆ ಇತ್ಯಾದಿ ಹಗಲು ರಾತ್ರಿ ಮೊದಲಾದ ಕಾಲಭಾಗವೇ ದೇಹವಾಗಿರುವ ಕಾಲಕ್ಕೆ ನಿಯಾಮಕನಾಗಿ ಪಕ್ಷ, ಮಾಸ, ಋತು, ವರ್ಷ ಇತ್ಯಾದಿಗಳು, ಕೃತಯುಗಾದಿಗಳು ಇವೆ ಮೊದಲಾದ ಸಮಯಗಳ ವ್ಯವಸ್ಥೆಯಿಂದ ಯಾವನು ಕಾಲ ನೆನೆಸಿಕೊಳ್ಳುತ್ತಾನೋ ಆತನೇ ನನ್ನಿಂದ ಅನಂತ ನೆನೆಸಿಕೊಳ್ಳುತ್ತಾನೆ. ಆ ಅನಂತರೂಪಿಯಾದ ನಾನೇ ಭೂಭಾರಭೂತರಾದ ದೈತ್ಯರ ಸಂಹಾರಕ್ಕೋಸ್ಕರ ಈ ಭೂಮಿಯಲ್ಲಿ ಕೃಷ್ಣನಾಗಿ ಅವತರಿಸಿದ್ದೇನೆ. ದಾನವರ ನಾಶಕ್ಕೋಸ್ಕರವೂ ಸಜ್ಜನರ ರಕ್ಷಣಕ್ಕೋಸ್ಕರವೂ ವಾಸುದೇವ ವಂಶದಲ್ಲಿ ಅವತರಿಸಿದವನಾಗಿ ನನ್ನನ್ನು ಧರ್ಮರಾಜನೇ ತಿಳಿ. ನಾನು ಆದಿ ಮಧ್ಯ ಅಂತ್ಯಗಳು ಇಲ್ಲದವನು.
ಪಾಪ ಪರಿಹಾರಕನೂ ಆದ್ದರಿಂದ ಕೃಷ್ಣನೆನಿಸುವವನು ವ್ಯಾಪಿಸಿಕೊಂಡಿರುವ ಕಾರಣ ವಿಷ್ಣು ಎನಿಸಿದನು. ದೋಷವನ್ನ ಪರಿಹರಿಸುವ ಕಾರಣ ಹರಿ ಎನಿಸಿದವನು. ಮಂಗಳ ರೂಪ ಆದದರಿಂದ ಅಥವಾ ಶಿವನಿಗೆ ಅಂತರ್ಯಾಮಿ ಆದದರಿಂದ ಶಿವನೆನಿಸಿದನು. ವೈಕುಂಠ ದೇವಿಯಲ್ಲಿ ಅವತರಿಸಿದ್ದರಿಂದ ವೈಕುಂಠನು. ಸೂರ್ಯನಲ್ಲಿದ್ದು ಜಗತ್ತಿಗೆ ಪ್ರಕಾಶ ಕೊಡುವ ಕಾರಣ ಸೂರ್ಯಾಂತರ್ಯಾಮಿ ಆದದರಿಂದ ಭಾಸ್ಕರನೆನಿಸಿದವನು. ಚಂದ್ರನಲ್ಲಿದ್ದು ಜಗತ್ತಿಗೆ ತೃಪ್ತಿಪ್ರದನಾದದರಿಂದ ಸೋಮನೆನಿಸಿದವನು. ಹೆಚ್ಚನು ಸರ್ವರಲ್ಲೂ ಸರ್ವ ಕಡೆಯಲ್ಲೂ ವ್ಯಾಪಿಸಿ ಇರತಕ್ಕವನು. ಜಗತ್ತಿಗೆ ಸ್ವಾಮಿಯು ವ್ಯಾಪಿಸುವ ರೂಪವುಳ್ಳವನು. ಸರ್ವಕಾಲಕ್ಕೂ ಮಹಾಕಾಲನೆನಿಸಿದವನು. ಜಗತ್ತಿನ ಸೃಷ್ಟಿ ಸಂಹಾರಗಳನ್ನು ಇಂತಹ ಮಹಾಮಹಿಮನು ನಾನಾಗಿದ್ದೇನೆಂದು ನನ್ನಲ್ಲಿ ನಂಬಿ ಸ್ವಾಮಿಯಾದದರಿಂದ ಮಾಡತಕ್ಕವನು. ಹುಟ್ಟುವುದಕ್ಕಾಗಿ ಅರ್ಜುನನಿಗೆ ನನ್ನ ರೂಪವನ್ನು ತೋರಿಸಲ್ಪಟ್ಟದೆ. ಮಹಾಭುಜಶಾಲಿಯೇ, ಪೂರ್ವದಲ್ಲೇ ಯೋಗಿಗಳಿಗೆ ಧ್ಯಾನಿಸಲು ಯೋಗವಾದ ಅತ್ಯುತ್ತಮವಾದ ನನ್ನರ ಕೊನೆಯಿಲ್ಲದ ಕಾರಣ ಅನಂತವೆನಿಸಿದ ವಿಶ್ವರೂಪವು ತೋರಿಸಲ್ಪಟ್ಟದೆ. ಯಾವ ವಿಶ್ವರೂಪದಲ್ಲಿ 14 ಇಂದ್ರರು, 8 ವಸುಗಳು, 12 ಸೂರ್ಯರು, 11 ರುದ್ರರು, ಸಪ್ತರ್ಷಿಗಳು, 7 ಸಮುದ್ರಗಳು, ಪರ್ವತಗಳು, ನದಿಗಳು, ಮಹಾವೃಕ್ಷಗಳು, ನಕ್ಷತ್ರಗಳು, ದಿಕ್ಕುಗಳು, ಭೂಮಿಯ ಪಾತಾಳವು, ಭೂರ್ಭುವಃ ಇತ್ಯಾದಿ ಲೋಕಗಳು ಕಾಣಲ್ಪಟ್ಟಿದವೋ? ಎಲೆ ಧರ್ಮರಾಜನೇ, ಅಂತಹ ವಿಶ್ವರೂಪಿಯಾದ ಅನಂತನು ನಿಶ್ಚಯವಾಗಿ ನಾನೇ ಆಗಿದ್ದೇನೆ. ಆ ವಿಷಯದಲ್ಲಿ ಸಂಶಯ ಮಾಡಬೇಡ. ಧರ್ಮರಾಜನೆಂದನು. ಜ್ಞಾನಿ ಶ್ರೇಷ್ಠನಾದ ಶ್ರೀ ಕೃಷ್ಣನೇ, ಅನಂತ ವ್ರತದ ಮಹಿಮೆಯನ್ನು ವಿಧಿಯನ್ನು ಹೇಳು. ಈ ವ್ರತದ ಪುಣ್ಯ ಎಂತವುದು? ಫಲ ಎಂತವುದು? ದಾನ ಎಂತವುದು? ವ್ರತದಲ್ಲಿ ಯಾವ ದೇವರ ಪೂಜೆಯ ವಿಹಿತವಾಗಿದೆ? ಮೊಟ್ಟಮೊದಲು ಪೂರ್ವದಲ್ಲಿ ಯಾರಿಂದ ಈ ವ್ರತವು ನಡೆಸಲ್ಪಟ್ಟಿದೆ? ಮನುಷ್ಯ ಲೋಕದಲ್ಲಿ ಯಾರಿಂದ ಪ್ರಕಟಿಸಲ್ಪಟ್ಟಿದೆ? ಹೀಗೆ ವಿಸ್ತಾರವಾಗಿ ಸಮಸ್ತವಾದ ಅನಂತ ವ್ರತದ ಇತಿಹಾಸವನ್ನು ನನಗೆ ಹೇಳು. ಪೂರ್ವದಲ್ಲಿ ಕೃತಯುಗದಲ್ಲಿ ಸುಮಂತ ಎಂಬ ಬ್ರಾಹ್ಮಣ ಇದ್ದನು. ಆತನು ವಶಿಷ್ಠ ಗೋತ್ರದಲ್ಲಿ ಹುಟ್ಟಿದ ಭೃಗುವೆಂಬ ಬ್ರಾಹ್ಮಣನ ಮಗಳಾದ ಸುಂದರಿಯಾದ ದೀಕ್ಷೆ ಎಂಬ ಕನ್ನಿಕೆಯನ್ನು ವೇದದಲ್ಲಿ ಹೇಳಿದ ವಿಧಿ ಪ್ರಕಾರ ಮದುವೆ ಮಾಡಿಕೊಂಡನು. ಕೆಲವು ಕಾಲದ ಮೇಲೆ ಆಕೆಗೆ ಅಪರಿಮಿತ ಲಕ್ಷಣಗಳಿಂದ ಕೂಡಿದ ಒಳ್ಳೆ ಶೀಲವಂತೆಯಾಗಿ ಶೀಲಾ ಎಂಬ ಹೆಸರುಳ್ಳವಳಾದ ಮಗಳು ಹುಟ್ಟಿದಳು. ಆಕೆಯು ಮನೆಯಲ್ಲೇ ಬೆಳೆದಳು. ಆಕೆಯ ತಾಯಿಯು ಕೆಲವು ಕಾಲದ ಮೇಲೆ ಜ್ವರ ಸಂತಾಪದಿಂದ ಪೀಡಿದವಳಾಗಿ ನದಿಯ ಬಳಿಯಲ್ಲಿ ಮರಣಪಟ್ಟವಳಾಗಿ ಆ ಪತಿವ್ರತೆಯು ಸ್ವರ್ಗಕ್ಕೆ ತೆರಳಿದಳು. ಆಮೇಲೆ ಸುಮಂತುವಾದರೂ ಧರ್ಮದಲ್ಲಿ ಆಸಕ್ತನಾದ ಬ್ರಾಹ್ಮಣನ ಮಗಳಾದ ಕರ್ಕಶೆ ಎಂಬ ಮತ್ತೊಬ್ಬ ಆಕೆಯನ್ನು ಶಾಸ್ತ್ರೋಕ್ತ ನಿಧಿಯಿಂದ ಮದುವೆ ಮಾಡಿಕೊಂಡರು. ಆಕೆಯು ಅತ್ಯಂತ ದುಶ್ಶೀಲಳು, ಅತಿ ಕ್ರೂರ ಸ್ವಭಾವವಾದವಳು, ಮಹಾಕೋಪ ಭರಿತಳು, ನಿತ್ಯದಲ್ಲೂ ಜಗಳವಾಡ ತಕ್ಕವಳು ಆಗಿದ್ದಳು. ಅಶೀಲೆ ಎಂಬ ಮಗಳಾದರೂ ತಂದೆಯ ಮನೆಯಲ್ಲಿ ಮನೆಯ ಕೆಲಸಗಳಲ್ಲಿ ಆಸಕ್ತಳಾಗಿ ಕೊಡೆಕಂಬ, ಹೊರಬಾಗಿಲು, ಹೊಸ್ತಿಲು, ತೋರಣ ಮುಂದಾದ ಸ್ಥಳಗಳಲ್ಲಿ ಕಪ್ಪು, ಹಳದಿ, ಬಿಳಿದು, ನೀಲ ಬಣ್ಣಗಳಿಂದ ಚಿತ್ರವನ್ನು ಬರೆದಳು. ಸ್ವಸ್ತಿಕ, ಶಯಪದ್ಮಾದಿ ರಂಗವಲ್ಲಿಗಳಿಂದ ನಿತ್ಯದಲ್ಲೂ ಮನೆಯಲ್ಲೇ ಅಲಂಕರಿಸುತ್ತಿದ್ದಳು. ಆಮೇಲೆ ಅನೇಕ ಸಮಯವು ಕಳೆಯಲು ಆ ಶೀಲೆಯಾದ ಮಂಗಳ ರೂಪಿಣಿಯಾದ ಕನ್ಯೆಯು ಪ್ರಾಯಭರಿತಳಾಗುತ್ತಾ ತಂದೆಯ ಮನೆಯಲ್ಲಿ ಬೆಳೆಯುತ್ತಿದ್ದಳು. ಯಾವಾಗ ಸುಶೀಲೆಯು ಯೌವನಸ್ಥನಾದಳೋ ಆವಾಗ ಆ ಕನ್ಯೆಯನ್ನು ತಂದೆಯು ನೋಡಿ ಆಕೆಗೆ ಯೋಗ್ಯರಾದ ವರರು ಯಾರಾಗುವರೆಂದು ಆಲೋಚಿಸಿದನು. ಯಾರಿಗೆ ಕನ್ಯೆಯನ್ನು ಕೊಡಲಿ ಎಂದು ಚಿಂತಿಸುತ್ತಾ ದುಃಖಿತನಾಗಿದ್ದನು. ಅದೇ ಸಮಯದಲ್ಲಿ ವೇದಜ್ಞರಾದವರಲ್ಲಿ ಶ್ರೇಷ್ಠನಾದ ಮುನಿಯು ಕನ್ಯಾ ಅಪೇಕ್ಷೆಯಾಗಿ ಬಂದನು. ಅತ್ಯಂತ ಕಾಂತಿಮತನಾದ ಕೌಂಡಿನ್ಯನೆಂಬ ಹೆಸರುಳ್ಳ ಆ ಋಷಿವರ್ಯನು ರೂಪವತಿಯಾದ ಆ ಕನ್ಯೆಯನ್ನು ಕಂಡು ನಿನ್ನ ಮಗಳನ್ನು ನಾನು ವರಿಸುವೆನೆಂದನು. ಆಗ ಆ ಕನ್ಯೆಯ ತಂದೆಯು ಬ್ರಾಹ್ಮಣನ ಶ್ರೇಷ್ಠನಾದ ಕೌಂಡಿನ್ಯನಿಗೆ ಶುಭ ದಿನದಲ್ಲಿ ಮಗಳನ್ನು ಕೊಟ್ಟನು. ಧರ್ಮರಾಜನೇ, ಗೃಹ್ಯ ಸೂತ್ರದಲ್ಲಿ ಹೇಳಿದ ವಿಧಾನದಿಂದ ಆಗ ಮದುವೆ ಮಾಡಿಕೊಟ್ಟನು. ಆಗ ಬ್ರಾಹ್ಮಣರು ಸ್ವಸ್ತಿವಾಚನವನ್ನು, ಸ್ತುತಿಪಾಠಕರು ಜಯಶಬ್ದವನ್ನು ಮಾಡಿದರು. ಮಗಳ ಮದುವೆಯ ಕಾರ್ಯವನ್ನೆಲ್ಲ ಮುಗಿಸಿ ತನ್ನ ಹೆಂಡತಿಯಾದ ಕರ್ಕಶೆಗೆ ಸುಮಂತುವು ಹೇಳಿದನು, ಪ್ರಿಯೆ, ಅಳಿಯನಿಗೆ ಬಳುವಳಿ ರೂಪವಾಗಿ ಏನಾದರೂ ಉತ್ತಮ ವಸ್ತುವನ್ನು ಕೊಡಬೇಕು.
ಹೀಗೆಂದ ಮಾತನ್ನು ಕೇಳಿ ಆ ಕರ್ಕಶಿಯು ಸಿಟ್ಟುಕೊಂಡು ಮನೆಯ ಅಲಂಕಾರ ವಸ್ತುಗಳನ್ನೆಲ್ಲ ತೆಗೆದು ಪೆಟ್ಟಿಗೆಯಲ್ಲಿ ಭದ್ರವಾಗಿ ಕಟ್ಟಿಟ್ಟು ತಿಂದುಳಿದ ಹುಟ್ಟಿನಿಂದ ಬುತ್ತಿ ಕಟ್ಟಿಕೊಟ್ಟು ನಿಮ್ಮನೆಗೆ ಹೋಗಿರೆಂದು ವಧುವರಿಗೆ ಹೇಳಿದಳು. ಗಂಡನಿಗೆ ಮನೆಯಲ್ಲಿದ್ದರೆ ನೋಡರಿ, ಏನು ಹಣವಿಲ್ಲ ಎಂದಳು. ಆ ಮಾತನ್ನು ಕೇಳಿ ಸುಮಂತು ಮನಸ್ಸಿನಿಂದ ನೊಂದವನಾಗಿ ತನ್ನ ದುಃಖವನ್ನು ಸ್ಥಿರವಾದ ಮನಸ್ಸಿನಲ್ಲೇ ಅಡಗಿಸಿಕೊಂಡನು. ಕೌಂಡಿನ್ಯನಾದರೂ ಆ ಕನ್ಯೆಯನ್ನು ವರಿಸಿ ಆ ಶೀಲಾವತಿಯಾದ ನವವಧುವಾದ ಶೀಲೆಯನ್ನು ಕರಕೊಂಡು ಮೆಲ್ಲನೆ ಎತ್ತಿನ ಬಂಡಿಯಲ್ಲಿ ಪ್ರಯಾಣ ಮಾಡುತ್ತಾ ಯಮುನಾ ನದಿಯನ್ನು ಕಂಡು ಆತನು ದಾಟಿ ಅದರ ತಟದಲ್ಲಿ ಬಂಡಿಯನ್ನು ನಿಲ್ಲಿಸಿ ಮಾಧ್ಯಾಹ್ನಿಕ ಸ್ನಾನ ಸಂಧ್ಯಾವಂದನ ವಿಧಿಯನ್ನ ನಡೆಸಲಕ್ಕಾಗಿ ತನ್ನ ಶಿಷ್ಯರನ್ನು ಬಂಡಿಯ ರಕ್ಷಣೆ ನಿಲ್ಲಿಸಿ ಒಳಗೆ ಹೋದನು. ಶೀಲೆಯು ಮಧ್ಯಾಹ್ನದಲ್ಲಿ ಭೋಜನ ಸಮಯದಲ್ಲಿ ಹೊಳೆಯ ಬದಿಗೆ ಬಂದು ಕೆಂಪು ಬಟ್ಟೆಯನ್ನುಟ್ಟುಕೊಂಡಿರುವ ಹೆಂಗಸರ ಗುಂಪನ್ನು ಕಂಡಳು. ಚತುರ್ದಶಿ ದಿವಸದಲ್ಲಿ ಶ್ರೀಮನ್ ನಾರಾಯಣ ದೇವರನ್ನು ಭಕ್ತಿಯಿಂದ ಪೂಜಿಸುತ್ತಿರುವೆ ಆ ಸ್ತ್ರೀ ಸಮೂಹದ ಸಮೀಪಕ್ಕೆ ಶೀಲೆಯು ಬಂದು ಕೇಳಿದಳು, ಆರ್ಯ ಮಹಿಳೆಯರೇ, ಎಂತಹ ವ್ರತವಿದು? ಆ ಹೆಂಗಸರು ಶೀಲಾವತಿಯಾದ ಶೀಲೆಯನ್ನು ಕುರಿತು, ಬಾಲೆಯೇ, ಇದು ಅನಂತ ವ್ರತವು. ಈ ವ್ರತದಲ್ಲಿ ಅನಂತನು ಪೂಜಿಸಲ್ಪಡುತ್ತಾನೆ. ಆ ಶೀಲೆ ಎಂದಳು, ಈ ಉತ್ತಮವಾದ ವ್ರತವನ್ನು ನಾನೂ ಮಾಡುವೆನು. ವ್ರತದ ವಿಧಾನವು ಎಂತಹುದು? ಏನು ದಾನ? ಯಾರು ಪೂಜಿಸಲ್ಪಡುತ್ತಾನೆ? ಹೆಂಗಸರೆಂದರು, ಹೇ ಶೀಲೆ, ಒಂದು ಸೇರು ಅಕ್ಕಿಯನ್ನು ಪುರುಷನಾಮಕನಾದ ಪರಮಾತ್ಮನ ನಿಮಿತ್ತದಿಂದ ಪಾಕ ಮಾಡಿ ಅನಂತನಿಗೆ ಅರ್ಪಿಸಿ ಅರ್ಧವನ್ನು ಬ್ರಾಹ್ಮಣನಿಗೆ ದಾನ ಮಾಡಿ ಉಳಿದ ಅರ್ಧವನ್ನು ತಾನು ಭೋಜನ ಮಾಡಬೇಕು. ಹಣದಲ್ಲಿ ವಂಚನೆ ಮಾಡದೆ ತನ್ನ ಶಕ್ತಿಯಿಂದಷ್ಟು ದಕ್ಷಿಣೆ ಕೊಡತಕ್ಕದ್ದು. ನದಿಯ ತಟದಲ್ಲಿ ಶ್ರೀಮದ್ ಅನಂತ ದೇವನನ್ನು ಪೂಜಿಸಬೇಕು. ದರ್ಬೆಯಿಂದ ಶೇಷನ ಪ್ರತಿಮೆಯನ್ನು ಮಾಡಿ ಬಿದಿರಿನ ಪಾತ್ರದಲ್ಲಿಟ್ಟು ಸ್ನಾನ ಮಾಡಿ ಮಂಡಲದ ಮೇಲೆ ಗಂಧ ಪುಷ್ಪ ಧೂಪ ದೀಪಗಳಿಂದ ಅನೇಕ ವಿಧ ಪಕ್ವಾನ್ನಗಳಿಂದ ಒಡಕೂಡಿದ ನೈವೇದ್ಯಗಳಿಂದ ಆ ದೇವನ ಮುಂಭಾಗದಲ್ಲಿ ಕುಂಕುಮದಿಂದ ಕೆಂಪಾದ ದೃಢವಾದ 14 ಗಂಟು ದೋರಣವಿಟ್ಟು ಗಂಧ ಪುಷ್ಪಾದಿ ಶುಭದ್ರವ್ಯಗಳಿಂದ ಪೂಜಿಸಬೇಕು. ಆಮೇಲೆ ಗಂಡಸರು ಬಲಗೈಯಲ್ಲಿ, ಹೆಂಗಸರು ಎಡಗೈಯಲ್ಲಿ ಆ ದೋರವನ್ನು ಕಟ್ಟಿಕೊಳ್ಳಬೇಕು. ಸಂಸಾರವೆಂಬ ಮಹಾಸಮುದ್ರದಲ್ಲಿ ಮುಳುಗಿದ ನನ್ನನ್ನು ಅನಂತ ವಾಸುದೇವನಿಗೆ ಉದ್ಧರಿಸಿ ನಾಶವಿಲ್ಲದ ನಿನ್ನ ರೂಪದಲ್ಲಿ ನನ್ನನ್ನು ವಿನಿಯೋಗಿಸು. ಅನಂತ ರೂಪಿಯಾದ ನೀನು ಈ ಸೂತ್ರದಲ್ಲಿ ಸನ್ನಿಹಿತನಾಗಿರುವ ನಿನಗೆ ನಮಸ್ಕಾರವು. ಈ ಮಾತ್ರದಿಂದ ದೋರವನ್ನು ಕಟ್ಟಿ ಈ ಅನಂತ ವ್ರತ ಕಥೆಯನ್ನು ಕೇಳಿ ಜಗತ್ತಿನಲ್ಲಿ ವ್ಯಾಪ್ತವಾದ ಸಾಕ್ಷಾತ್ ನಾರಾಯಣ ಸ್ವರೂಪಿಯಾದ ಅನಂತ ಪದ್ಮನಾಭನ್ನು ಧ್ಯಾನಿಸಿ ಕಡೆಗೆ ಆ ಪರಮಾತ್ಮ ಪ್ರಸಾದನವನ್ನು ಉಂಡು ಮನೆಗೆ ಹೋಗತಕ್ಕದ್ದು. ಹೇ ಕಲ್ಯಾಣಿಯೇ, ನಿನಗೆ ಅನಂತ ವ್ರತ ವಿಧಿಯನ್ನು ನಾವು ಹೇಳಿದ್ದಾಯ್ತು. ಶ್ರೀಕೃಷ್ಣನೆಂದನು, ರಾಜಶ್ರೇಷ್ಠನಾದ ಧರ್ಮರಾಜನೇ. ಹೀಗೆ ಆ ಶೀಲೆಯು ಆ ವ್ರತವಿಧಿಯನ್ನು ಕೇಳಿ ಸಂತುಷ್ಟವಾದ ಮನಸ್ಸಿಂದ ತಾನೂ ಆ ವ್ರತವನ್ನು ಮಾಡಿದಳು. ತೋಳಿನಲ್ಲಿ ದೋರವನ್ನು ಕಟ್ಟಿಕೊಂಡು ತಾನು ತಂದ ಪಾತೆಯ ಬುತ್ತಿನಲ್ಲಿ ಅರ್ಧವನ್ನು ಬ್ರಾಹ್ಮಣನಿಗೆ ಕೊಟ್ಟು ಆಮೇಲೆ ತಾನು ಉಂಡು ಆನಂದ ಭರಿತಳಾಗಿ ತಿರುಗಿ ಎತ್ತಿನ ಬಂಡಿಯಿಂದ ತನ್ನ ಮನೆಗೆ ತನ್ನ ಗಂಡನೊಡನೆ ಮೆಲ್ಲಗೆ ಹೋದಳು. ಆ ವ್ರತದ ಮಹಿಮೆಯಿಂದ ಪತಿಯೊಡನೆ ಆಕೆಗೆ ವಿಶ್ವಾಸವು ಕ್ಷಣದಲ್ಲಿ ಉದ್ಭವಿಸಿತು. ಆ ಅನಂತ ವ್ರತದ ಮಹಿಮೆಯಿಂದ ಆ ಕೌಂಡಿನ್ಯನ ಆಶ್ರಮವು ಗೋವುಗಳಿಂದಲೂ ಸಂಪತ್ತಿನಿಂದಲೂ ಧನಧಾನ್ಯಗಳಿಂದಲೂ ತುಂಬಿದ್ದಾಗಿ ಮಹಾಧನಿಕರ ಮನೆಯಂತೆ ಕಂಗೊಳಿಸಿತು. ನಿತ್ಯದಲ್ಲೂ ಅತಿಥಿ ಸತ್ಕಾರಗಳ ಗಲಭೆಗಳಿಂದ ತುಂಬಿದ್ದಾಗಿ ಶೋಭಿಸುತ್ತಿದ್ದಿತ್ತು. ಆ ಶೀಲೆಯು ಮಾಣಿಕ್ಯ ರತ್ನಗಳ ಒಡ್ಯಾಣಗಳಿಂದಲೂ ಮುತ್ತಿನ ಸರಗಳಿಂದಲೂ ಅಲಂಕರಿಸಲ್ಪಟ್ಟವಳಾದಳು. ಉತ್ತಮ ವಸ್ತ್ರಗಳಿಂದ ಅಲಂಕೃತಳಾಗಿ ಸಾವಿತ್ರಿ ದೇವಿಯಂತೆ ಮನೆಯಲ್ಲಿ ಗಂಡ ಎದಿರಿನಲ್ಲಿ ಕಣ್ಣನಗಳಿಗೆ ಸೂಕ ಸ್ವರೂಪಳಾಗಿ ಸಂಚರಿಸುತ್ತಿದ್ದಳು. ಒಂದಾನೊಂದು ದಿನದಲ್ಲಿ ಕುಳಿತುಕೊಂಡಿರುವ ಶೀಲೆಯ ತೋಳಿನಲ್ಲಿ ಕಟ್ಟಿದ್ದ ದೋರವನ್ನು ಆ ಕೌಂಡಿನ್ಯನು ಕಂಡವನಾಗಿ, ಶೀಲೆಯೇ, ಇದೇನು? ನನ್ನನ್ನು ವಶೀಕರಿಸಲಿಕ್ಕಾಗಿ ಈ ದೋರವನ್ನು ಕಟ್ಟಿಕೊಂಡಿರುವಿಯೇನು? ಸತ್ಯವಾಗಿ ಹೇಳು, ಯಾವ ನಿಮಿತ್ತ ಇದನ್ನು ಧರಿಸುವ? ಶೀಲೆ ಎಂದಳು, ಪ್ರಿಯನೇ, ಯಾವ ದೇವ ಅನುಗ್ರಹದಿಂದ ಸಮಸ್ತ ಧನಧಾನ್ಯವಾದಿ ಸಂಪತ್ತುಗಳನ್ನು ಮನುಷ್ಯರು ಹೊಂದುವರೋ ಆ ಅನಂತ ದೇವನ ಸನ್ನಿಧಾನವುಳ್ಳ ಈ ದೋರವನ್ನು ನಾನು ಕಟ್ಟಿಕೊಂಡಿರುವೆನು. ಶೀಲೆಯ ಮಾತನ್ನು ಕೇಳಿ ಆಕೆಯ ಗಂಡನಾದ ಕೌಂಡಿನ್ಯನು ಸಂಪತ್ತಿನ ಮದದಿಂದ ಕುರುಡನಾಗಿ ಆ ಅನಂತನನ್ನು ತಿರಸ್ಕಾರಿಸುತ್ತಾ ಆ ದೋರವನ್ನು ಕಡಿದು ತೆಗೆದನು. ಅನಂತನೆನ್ನುವವನು ಯಾರು ಎಂದು ಮೂಢನಾಗಿ ಆ ಪಾಪಿಷ್ಠನು ಹೇಳುತ್ತಾ ಜ್ವಲಿಸುವ ಅಗ್ನಿಯಲ್ಲಿ ಅದನ್ನು ಬಿಸುಟನು. ಆಗ ಶೀಲೆಯು ಕೂಡಲೇ ಹೇ ಹೇ ಎಂದು ಓಡಿ ಹೋಗುವಳಾಗಿ ಆ ದೋರವನ್ನು ಹಿಡಿದೆತ್ತಿ ಹಾಲಿನಲ್ಲಿ ಹಾಕಿದಳು. ಈ ದುಷ್ಕರ್ಮ ಪರಿಪಾಕದಿಂದ ಕೌಂಡಿನ್ಯನ ಸಂಪತ್ತೆಲ್ಲವೂ ನಾಶ ಹೊಂದಿತು. ದನಕರುಗಳನ್ನು ಕಳ್ಳರು ಕದ್ದರು.
ಮನೆಯು ಸುಟ್ಟು ಹೋಯಿತು, ಹಣವೂ ನಷ್ಟವಾಯಿತು. ಯಾವ ಸಂಪತ್ತು ಹೇಗೆ ಬಂದಿತ್ತೋ ಹಾಗೆಯೇ ಮರಳಿ ಹೊರಟು ಹೋಯಿತು. ತನ್ನವರಾದ ಜನರೊಡನೆ ನಿತ್ಯದಲ್ಲೂ ಜಗಳವು, ಬಂಧುಗಳು ಹೊಡೆಯುವುದು ಗಂಟು ಬಿದ್ದಿತ್ತು. ಅನಂತ ದೇವನ ತಿರಸ್ಕಾರ ದೋಷದಿಂದ ಮನೆಯಲ್ಲಿ ದರಿದ್ರತನವು ಒದಗಿತು. ಧರ್ಮರಾಜನೇ, ಯಾರೊಬ್ಬನು ಲೋಕದಲ್ಲಿ ಅವನೊಡನೆ ಮಾತಾಡಲಾರನೋ ಆಗ ಕೌಂಡಿನ್ಯನು ದೇಹದಿಂದಲೂ ಪೀಡಿತನಾಗಿ ಮನಸ್ಸಿನಿಂದಲೂ ಬಹಳ ದುಃಖಪಟ್ಟವನಾಗಿ ಅತ್ಯಂತ ವ್ಯಸನವನ್ನು ಹೊಂದಿದವನಾಗಿ ಆ ಪ್ರಿಯ ಭಾರ್ಯಳನ್ನು ಕುರಿತು ಹೇಳಿದನು. ಏ ಶೀಲೆ, ಅಕಸ್ಮಾತ್ತಾಗಿ ವ್ಯಸನವು ನನಗೆ ಒದಗಿತಷ್ಟೇ, ಇದರ ಕಾರಣವೇನು? ಯಾವುದರಿಂದ ಸಕಲ ಸಂಪತ್ತು ನಷ್ಟವಾಯಿತು, ಬಹಳ ದುಃಖವೂ ಸಂಭವಿಸಿದೆ. ನಮ್ಮವರಾದ ಜನರು ಮನೆಯಲ್ಲಿ ಜಗಳವನ್ನೇ ಏಕೆ ಮಾಡುತ್ತಾರೆ? ಯಾರೊಬ್ಬನೂ ನನ್ನೊಡನೆ ಮಾತನಾಡಲೊಲ್ಲನು. ದೇಹದಲ್ಲಿ ನಿತ್ಯದಲ್ಲೂ ಬಹಳ ಸಂತಾಪವು, ಮನಸ್ಸಿನಲ್ಲಿ ಸಹಿಸಲಸಾಧ್ಯವಾದ ಭಯಂಕರ ದುಃಖವು ಒದಗಿದೆ. ನೀನು ಏನು ತಿಳಿಯುತ್ತೀ? ಯಾವ ದುರ್ನಡತೆಯು ಇಲ್ಲಿ ನಡೆದಿತು? ಯಾವ ಉಪಾಯವನ್ನು ಮಾಡಿದರೆ ನಮಗೆ ಒಳ್ಳೆಯದಾಗತ್ತೆ? ಶ್ರೀಕೃಷ್ಣನೆಂದನು. ಹೀಗೆಂದ ಆ ಪತಿಯನ್ನು ಕುರಿತು ಶೀಲೆಯು ಉತ್ತರ ಕೊಟ್ಟಳು. ಹೇ ಮಹಾಭಾಗನೆ, ಪ್ರಾಯಶಃ ಅನಂತದೇವನನ್ನು ಧಿಕ್ಕರಿಸಿದ ಕಾರಣದಿಂದ ಉಂಟಾದ ಪಾಪದ ಫಲವೇ ಇದರಾಗಿರಬೇಕು. ಆ ಅನಂತದೇವನ ಅನುಗ್ರಹ ಸಂಪಾದಿಸಲು ಪ್ರಯತ್ನಿಸು. ಆ ಸತಿಯು ಹೀಗೆಂದ ಕೂಡಲೇ ಆ ಬ್ರಾಹ್ಮಣ ಮುನಿಯು ಮನಸ್ಸಿನಿಂದ ಪರಮಾತ್ಮನನ್ನು ಸ್ಮರಿಸಿದನು. ಆಮೇಲೆ ಕೌಂಡಿನ್ಯನು ವ್ಯಸನದಿಂದ ಅನಂತನ ಅನುಗ್ರಹ ಪಡೆಯಲು ನಿರ್ಧರಿಸಿದವನಾಗಿ ನಿಯಮವನ್ನು ಪರಿಗ್ರಹಿಸಿದವನಾಗಿ ಅರಣ್ಯಕ್ಕೆ ಹೊರಟನು. ತಪಸ್ಸನ್ನು ಮಾಡಲು ಸಂಕಲ್ಪಿಸಿದವನಾಗಿ ಆ ಬ್ರಾಹ್ಮಣ ಶ್ರೇಷ್ಠನು ಗಾಳಿಯಿಂದ ಮಾತ್ರವೇ ತನ್ನ ಆಹಾರವನ್ನು ಕಲ್ಪಿಸುತ್ತಾ ಮನಸ್ಸಿನಿಂದ ಎಲ್ಲಿ ಆ ಸ್ವಾಮಿಯಾದ ಅನಂತನನ್ನು ನೋಡುವೇನೋ, ಆತನ ಅನುಗ್ರಹದಿಂದ ಬಂದ ಸಂಪತ್ತೆಲ್ಲವೂ ಆತನ ತಿರಸ್ಕಾರದಿಂದಲೇ ನಷ್ಟವಾಯಿತು ಹೀಗೆಂದು ಚಿಂತಿಸುತ್ತಾ ಆ ಬ್ರಾಹ್ಮಣ ಘೋರ ಅರಣ್ಯದಲ್ಲಿ ಸಂಚರಿಸತೊಡಗಿದನು. ಆ ಅಡವಿಯಲ್ಲಿ ಪುಷ್ಪಗಳುಳ್ಳದು ಫಲಗಳುಳ್ಳದು ಆ ದೊಡ್ಡ ಮಾವಿನ ಮರವನ್ನು ಕಂಡನು. ಬ್ರಾಹ್ಮಣನು ಆ ಮರವನ್ನು ಕುರಿತು, ಹೇ ಮಹಾವೃಕ್ಷವೇ, ಎಲ್ಲಿಯಾದರೂ ಅನಂತನನ್ನು ಕಂಡಿರುವೆಯಾ? ನನ್ನ ಮನಸ್ಸಿನಲ್ಲಿ ಬಹಳ ದುಃಖವು ತುಂಬಿದೆ, ಹೇಳಪ್ಪ ಎನ್ನಲು ಆ ಮರವು, ಹೇ ಬ್ರಾಹ್ಮಣನೇ, ಎಲ್ಲಿಯೂ ನಾನು ಅನಂತನನ್ನು ನೋಡಲಿಲ್ಲ ಎಂದಿತು. ಹೀಗೆ ನಿರಾಕರಿಸಲ್ಪಟ್ಟವನಾಗಿ ದುಃಖದಿಂದ ಮುಂದೆ ಹೋಗುತ್ತಾ ಎಲ್ಲಿ ಅನಂತನನ್ನು ಕಂಡೆ ಎಂದು ನಡೆಯುತ್ತಾ ಕರುವಿನೊಡನೆ ಇರುವ ದನವನ್ನು ಕಂಡನು. ಧರ್ಮರಾಜನೇ, ಕಾಡಿನ ನಡುವೆ ಅತ್ತಿದ್ದ ಓಡುತ್ತಿರುವ ಆ ದನವನ್ನು ಕುರಿತು ಕೌಂಡಿನ್ಯನು, ಹೇ ದನವೇ, ನೀನು ಅನಂತನನ್ನು ಕಂಡಿರುವೆಯಾದರೆ ಹೇಳು ಎನ್ನಲು ಆ ದನವು, ಬ್ರಾಹ್ಮಣನೇ, ಅನಂತನನ್ನು ನಾನೇನರಿಯೇನೆಂದು ಕೌಂಡಿನ್ಯನಿಗೆ ಹೇಳಿತ್ತು. ಆಮೇಲೆ ಮುಂದೆ ನಡೆಯುತ್ತಾ ಎಳೆಹುಳ್ಳು ಬೆಳೆದ ಮೈದಾನದಲ್ಲಿ ಎತ್ತನ್ನು ಕಂಡು, ಗೋವುಗಳ ರಸನೆ, ನೀನು ಅನಂತನನ್ನು ನೋಡಿದೆಯಾ ಎನ್ನಲು ಆ ಹೌರಿಯು, ನಾನು ಅನಂತನನ್ನು ಕಂಡರಿಯೇನೆಂದಿತ್ತು. ಆಮೇಲೆ ಮುಂದೆ ನಡೆದು ಆ ಸುಂದರವಾದ ಕರೆಗಳೆರಡನ್ನು ಕಂಡು, ಆ ಕರೆಗಳು ಪರಸ್ಪರವಾಗಿ ಅಲೆಗಳ ಹೊಡೆದಾಟದಿಂದ ಉಂಟಾದ ಪ್ರವಾಹವನ್ನು ಒಳಕೊಳ್ಳುತ್ತಾ ನಾನಾ ವಿಧ ತಾವರೆಗಳಿಂದ ಅಲಂಕೃತಳಾಗಿ ತುಂಬಿಗಳಿಂದಳು. ಹಂಸವತ್ತಿಗಳಿಂದಲೂ ಕೋಕರೆ, ನೀರು ಕೂಡ ಚಕ್ರವಾಕ ಮೊದಲಾದ ನೀರು ಹಕ್ಕಿಗಳಿಂದಲೂ ಕೂಡಿದ್ದವು. ಬ್ರಾಹ್ಮಣನು ಅವೆರಡನನ್ನು ಅನಂತನನ್ನು ಕಂಡಿರೇನೆಂದು ಕೇಳಲು ಆ ಕರೆಗಳು ಬ್ರಾಹ್ಮಣನಿಗೆ, ನಾವು ಅನಂತವನ್ನು ನೋಡಲಿಲ್ಲವೆಂದವು. ಆಮೇಲೆ ಮುಂದೆ ಹೋಗುತ್ತಾ ಎದುರಿನಲ್ಲಿ ಕತ್ತೆಯನ್ನು ಆನೆಯನ್ನು ಕಂಡು ಬ್ರಾಹ್ಮಣನು ಹಿಂದಿನಂತೆ ಕೇಳಿದೊಡನೆ ಅವುಗಳು ನಾವರಿಯೇ ಎಂದು ಉತ್ತರ ಕೊಟ್ಟವು. ಹೀಗೆ ಕೇಳುತ್ತಾ ಆ ಕೌಂಡಿನ್ಯನು ಅನಂತ ದರ್ಶನದಲ್ಲಿ ಆಶೆ ಇಲ್ಲದವನಾಗಿ ಅಲ್ಲೇ ಕುಳಿತನು. ಮಹಾರಾಜನೇ, ಆತನು ಬಹಳ ವ್ಯಸನದಿಂದ ಕಳವಳಪಟ್ಟವನಾಗಿ ತಾನು ಬದುಕುವುದರಲ್ಲಿ ನಿರಾಶನಾದನು. ಹೇ ಭಾರತ ವಂಶಜನೇ, ನಿಟ್ಟುಸಿರನ್ನು ಬಿಟ್ಟು ಭೂಮಿಯಲ್ಲಿ ಬಿದ್ದನು. ತಿರುಗಿ ಚೇತರಿಸಿ ಎದ್ದು, ಹೇ ಅನಂತ ಎನ್ನುತ್ತಾ ಎದ್ದು ನಿಂತು ನಿಶ್ಚಲವಾಗಿ ಪ್ರಾಣಗಳನ್ನೇ ಬಿಡುವೆನೆಂದು ಮನಸ್ಸಿನಲ್ಲಿ ಸಂಕಲ್ಪಿಸಿ ಮರದಲ್ಲಿ ಯಾವಾಗ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಲಕ್ಕೆ ನೆನೆಸಿದನೋ ಆವಾಗ ಅನಂತ ದೇವನು ಆತನ ಮೇಲೆ ದಯದಿಂದ ಮುದಿಬ್ರಾಹ್ಮಣ ರೂಪದಿಂದ ಪ್ರತ್ಯಕ್ಷನಾಗಿ ಇಲ್ಲಿಗೆ ಬಾರೆಂದನು. ಆ ಬ್ರಾಹ್ಮಣನಿಗೆಂದು ಬಳೆಗೈಯಲ್ಲಿ ಆತನನ್ನು ಹಿಡಿದುಕೊಂಡು ಗುಹೆಯನ್ನು ಹೊಕ್ಕು ದೇವತಾ ಸ್ತ್ರೀ ಪುರುಷರಿಂದ ಕೂಡಿದ ತನ್ನ ಪಟ್ಟಣವನ್ನು ಆತನಿಗೆ ತೋರಿಸಿದನು. ಆ ಪಟ್ಟಣದಲ್ಲಿ ದಿವ್ಯವಾದ ಉತ್ತಮ ಸಿಂಹಾಸನದ ಮೇಲೆ ಕುಳಿತಿರುವ ತನ್ನನ್ನು ತೋರಿಸಿದನು. ಪಾರ್ಶ್ವಗಳಲ್ಲಿ ಶಂಖ, ಚಕ್ರ, ಕಮಲ, ಗದೆ, ಗರುಡನಿಂದ ಶೋಭಿಸಲ್ಪಟ್ಟ ಅನಂತಗಳಾದ ತನ್ನ ವಿಭೂತಿ ರೂಪರೇಖಾಗಳಿಂದ ಶೋಭಿಸುತ್ತಿರುವ ಮಹಾತೇಜೋಭರಿತವಾದ ವ್ಯಾಪರೂಪವನ್ನು ಆ ಬ್ರಾಹ್ಮಣ ನಿಗೋಸುಗ ತೋರಿಸಿದನು.
ಕೌಸ್ತುಭರಿಂದ ಕಂಗೊಳಿಸುವ ವನಮಾಲೆಯಿಂದ ಅಲಂಕರಿಸಲ್ಪಟ್ಟ ದೇವತೆಗಳಿಗೂ ದೇವತೆಗಳಾದ ಬ್ರಹ್ಮಾದಿಗಳಿಗೆ ಸ್ವಾಮಿಯಾದ ಯಾರಿಂದಲೂ ಪರಾಜಯಿಸಲ್ಪಡದಿರುವ ಆ ಅನಂತ ದೇವನನ್ನು ಕಂಡು ಕೌಂಡಿನ್ಯನು ಗಟ್ಟಿಯಾಗಿ ಜಯ ಜಯ ಎಂದು ಹೇಳುತ್ತಾ ನಮಸ್ಕರಿಸುತ್ತಾ, ಹೀಗೆಂದು ನಾನು ಪಾಪವುಳ್ಳವನು, ಪಾಪಕರವಾದ ಕರ್ಮವುಳ್ಳವನು, ಪಾಪದಲ್ಲಿ ಬುದ್ಧಿಯುಳ್ಳವನು, ಪಾಪದಿಂದಲೇ ಹುಟ್ಟಿದವನು, ಕಮಲದಳನಂತ ವಿಶಾಲ ನೇತ್ರವುಳ್ಳ ಪರಮಾತ್ಮನೇ, ನನ್ನನ್ನು ಕಾಪಾಡು, ಸಮಸ್ತ ಪಾಪಗಳನ್ನು ಪರಿಹರಿಸು. ಈ ದಿನ ನಿನ್ನ ಜನ್ಮವು ಸಫಲವಾಯಿತು. ಯಾವ ಕಾರಣ ನಿನ್ನ ಪಾದಪದಗಳೆರಡಲ್ಲಿ ನನ್ನ ಶಿರಸ್ಸು ತುಂಬಿಯಂತ ಆಚರಿಸುವುದೋ ಆ ನನ್ನ ಜೀವನವು ಸಫಲವಾಯಿತು. ಆ ಮಾತನ್ನು ಕೇಳಿ ಅನಂತದೇವನು ಮಧುರವಾದ ಮಾತಿನಿಂದೆಂದನು, ಹೇ ಬ್ರಾಹ್ಮಣ ಶ್ರೇಷ್ಠನೇ, ಹೆದರಬೇಡ, ನಿನ್ನ ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳು. ಕೌಂಡಿನ್ಯನೆಂದನು, ಸ್ವಾಮಿ, ಸಂಪತ್ತಿನ ಗರ್ವದಿಂದ ನಾನು ನಿನ್ನ ಅನಂತನಾಮಕ ದೋರಕವನ್ನು ಕಡಿದನು. ಆ ಪಾಪಕರ್ಮದಿಂದ ದುಷ್ಪರಿಣಾಮದಿಂದ ನನ್ನ ಸಂಪತ್ತು ನಷ್ಟವಾಯಿತು. ಮನೆಯಲ್ಲಿ ನನ್ನವರೊಡನೆ ನಿತ್ಯದಲ್ಲೂ ಜಗಳ, ಯಾವನೊಬ್ಬನೂ ಮಾತನಾಡಿಸಲಾರನು. ಆ ವ್ಯಸನದಿಂದ ಕಾಡಿಗೆ ಬಂದು ನಿನ್ನ ದರ್ಶನವನ್ನು ಬಯಸಿದನು. ದೇವಶ್ರೇಷ್ಠರಿಗೂ ದೇವತೆಯಾದ ಸ್ವಾಮಿಯೇ, ದಯೆಯಿಂದ ನೀನು ನಿನ್ನ ಸ್ವರೂಪವನ್ನು ತೋರಿಸಿದೆ. ಆ ನಿನ್ನ ತಿರಸ್ಕಾರ ರೂಪ ಪಾಪಕ್ಕೆ ಪರಿಹಾರವನ್ನು ದಯದಿಂದ ಹೇಳು. ಶ್ರೀಕೃಷ್ಣನೆಂದನು. ಅದನ್ನು ಕೇಳಿ ಅನಂತ ದೇವ ಸ್ವಾಮಿಯು ಆ ಬ್ರಾಹ್ಮಣನ ಶ್ರೇಷ್ಠನನ್ನು ಕುರಿತು, ಹೇ ಕೌಂಡಿನ್ಯನೇ, ನಿನ್ನ ಮನೆಗೆ ಹೋಗು, ವಿಳಂಬ ಮಾಡಬೇಡ. 14 ವರ್ಷಗಳಲ್ಲಿ ಅನಂತ ವ್ರತವನ್ನು ಭಕ್ತಿಯಿಂದ ಮಾಡು. ಸಕಲ ಪಾಪಗಳಿಂದ ಮುಕ್ತನಾಗಿ ಪರಿಶುದ್ಧ ಸ್ವರೂಪನಾಗಿ ಉತ್ತಮವಾದ ಸಿದ್ಧಿಯನ್ನು ಹೊಂದುವೆ. ಇದಲ್ಲದೆ ಎಲ್ಲ ಜನರಿಗೂ ಉಪಕಾರಿಯಾದ ಬೇರೊಂದು ವರವನ್ನು ಕೊಡುವೆನು. ಈ ಉತ್ತಮವಾದ ಶೀಲೆ ಆಚರಿಸಿದ ಅನಂತ ವ್ರತವಾದಿ ಕಥೆಯನ್ನು ಯಾವ ಮನುಷ್ಯನು ಈ ಶುಭವ್ರತವನ್ನು ಆಚರಿಸಿದವನಾಗಿ ಕೇಳುತ್ತಾನೋ ಆತನು ಶೀಘ್ರದಿಂದ ಪಾಪ ಪರಿಹಿತನಾಗಿ ಉತ್ತಮ ಗತಿಯನ್ನು ಹೊಂದುತ್ತಾನೆ. ಬ್ರಾಹ್ಮಣನೇ, ಹೇಗೆ ಯಾವ ಮಾರ್ಗವಾಗಿ ಬಂದಿದ್ದೀಯೋ ಹಾಗೆಯೇ ಮನೆಗೆ ಬೇಗನೆ ಹೋಗು, ಹೀಗೆಂದು ಆಜ್ಞಾಪಿಸಲು ಕೌಂಡಿನ್ಯನೆಂದನು, ಪ್ರಭುವೇ, ನಿನ್ನಲ್ಲೊಂದು ಕೌತುಕ ಕಂಡದ್ದನ್ನು ಕೇಳಿರುವೆನು. ಹೇ ಜಗದ್ಗುರುವೇ, ನಾನು ಕಾಡಿನಲ್ಲಿ ತಿರುಗುವಾಗ ಕಂಡದ್ದನ್ನು ಹೇಳುವನಾಗು. ಆ ಮಾವಿನ ಮರವು ಯಾರು? ಆ ಗೋವು ಯಾರು? ಹಾಗೆಯೇ ಆ ಎತ್ತು ಯಾರು? ನಾನಾ ವಿಧ ತಾವರಗಳಿಂದ ಶೋಭಿಸುತ್ತಿದ್ದ ಅತಿ ಸುಂದರವಾದ ಕಾಡಿನ ಒಳಗಿನ ಆ ಸರೋವರವು ಎರಡು ಯಾವುದು? ಆ ಕತ್ತೆ ಯಾರು? ಆ ಆನೆ ಯಾರು? ಆ ಮುದಿ ಬ್ರಾಹ್ಮಣ ಶ್ರೇಷ್ಠ ಯಾರು ಎಂಬುದನ್ನು ಹೇಳುವನಾಗಿ ಅನಂತದೇವನು. ಆ ಮಾವಿನ ಮರವು ಹಿಂದೆ ವೇದ ವಿದ್ಯೆಯಲ್ಲಿ ಪಂಡಿತನಾಗಿದ್ದ ಬ್ರಾಹ್ಮಣನಿದ್ದನು. ಆತನು ಶಿಷ್ಯರಿಗೆ ವಿದ್ಯೆಯನ್ನು ಉಪದೇಶಿಸಿದ ಕಾರಣ ಈ ಮಾವಿನ ಮರವಾಗಿ ಜನಿಸಿದನು. ಯಾವ ದನವನ್ನು ಕಂಡೆಯೋ ಅದು ಪೂರ್ವದಲ್ಲಿ ಸರ್ವ ಬೀಜಗಳನ್ನು ತನ್ನಲ್ಲಿ ಅಡಗಿಸಿಕೊಂಡ ಭೂಮಿ. ಆ ಎಲೆ ಹುಲ್ಲಿನ ಸ್ಥಳದಲ್ಲಿ ಕಂಡ ಎತ್ತು ಸಾಕ್ಷಾತ್ ಧರ್ಮದೇವತೆಯು. ಆ ಕರೆಯೆರಡು ಧರ್ಮ ಮತ್ತು ಅಧರ್ಮಗಳ ವ್ಯವಸ್ಥೆಯು. ಆ ವ್ಯವಸ್ಥೆಗಳೆರಡು ಬ್ರಾಹ್ಮಣ ಕಣೆಯರಾಗಿ ಪರಸ್ಪರ ಸೋದರಿಯಾಗಿ ಹುಟ್ಟಿ ಧರ್ಮ ಅಧರ್ಮಗಳ ವಿಚಾರಗಳಲ್ಲಿ ತಾವಿಬ್ಬರೇ ಪರಸ್ಪರವಾಗಿ ವಿಚಾರ ಮಾಡುತ್ತಾ ತಾವೇ ದಾನದಿ ವಸ್ತುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಬ್ರಾಹ್ಮಣರಿಗೂ ಅತಿಥಿಗಳಿಗೂ ದುರ್ಬಲರಿಗೂ ಯಾವುದೊಂದನ್ನು ಕೊಡಲಿಲ್ಲ, ಬೇಡುವರಿಗೆ ಭಿಕ್ಷೆಯನ್ನು ಕೊಡಲಿಲ್ಲ. ಆ ಪಾಪಕರ್ಮದ ನಿಮಿತ್ತ ತಮ್ಮ ಪರಸ್ಪರ ಹಳೆಗಳಿಂದ ತಾವೇ ಅಲಂಕರಿಸಲ್ಪಡುವುದಲ್ಲದೆ ಬೇರೆ ಯಾವರಿಗೂ ಉಪಕರಿಸುವುದಿಲ್ಲ. ಕತ್ತೆಯು ಕೋಪವಾಗಿರುವುದು. ನೀನು ಕಂಡ ಆನೆ ಮದವೆಂಬ ದೋಷವಾಗಿದೆ. ಮುದುಕ ಬ್ರಾಹ್ಮಣನಾದರೂ ಅನಂತನೆನಿಸಿದ ಸಾಕ್ಷಾತ್ ನಾನೇ ಆಗಿರುತ್ತೇನೆ. ನೀನು ಹೊಕ್ಕ ಗುಹೆಯು ಸಂಸಾರ ಗುಹೆಯು. ಹೀಗೆಂದು ಆ ದೇವಶ್ರೇಷ್ಠನು ಅಲ್ಲೇ ಅಂತರ್ಗತಿಯನ್ನು ಹೊಂದಿದನು. ಆಮೇಲೆ ಕೌಂಡಿನ್ಯನು ಸ್ವಪ್ನದಂತೆ ಆ ಅನಂತ ದೇವನ ದರ್ಶನಾದಿ ಮಹಿಮೆಯನ್ನು ಕಂಡು ತನ್ನ ಮನೆಗೆ ಬಂದು 14 ವರ್ಷ ಚೆನ್ನಾಗಿ ಆ ಅನಂತ ವ್ರತವನ್ನು ಮಾಡಿ ಆ ಅನಂತ ದೇವನು ವರಕೊಟ್ಟನೆ ಸರ್ವ ಭೋಗಗಳನ್ನು ಅನುಭವಿಸಿ ಕೊನೆಯಲ್ಲಿ ಅನಂತನನ್ನು ಸ್ಮರಿಸುತ್ತಾ ಅನಂತ ದೇವರ ಪುರವನ್ನೇ ಪ್ರವೇಶಿಸಿದನು. ಹೇ ರಾಜರ್ಷಿಯೇ, ನೀನು ಆ ಬ್ರಾಹ್ಮಣನಂತೆಯೇ ಅನಂತ ಕಥಾ ಶ್ರವಣ ಮಾಡಿ ಆ ವ್ರತವನ್ನು ಮಾಡು. ಅನಂತನ ಆಜ್ಞೆಯಂತೆ ನಿನ್ನ ಮನೋರಥ ಸಿದ್ಧಿಯನ್ನು ಹೊಂದುವೆ. ಆ ಬ್ರಾಹ್ಮಣನೇ 14 ವರ್ಷಗಳಲ್ಲಿ ವ್ರತಗಳನ್ನು ಮಾಡಿದರಿಂದಾಗುವ ಫಲವನ್ನು ಕಥಾಶ್ರವಣ ಪರಸ್ಪರವಾಗಿ ಭಕ್ತಿಯಿಂದ 1 ವರ್ಷದಲ್ಲಿ ಆಚರಿಸಿದ ವ್ರತದಿಂದಲೇ ಹೊಂದುವನು. ಹೇ ಅರಸನೇ, ವ್ರತಗಳಿಗೆಲ್ಲ ಅತ್ಯುತ್ತಮವಾದ ಈ ವ್ರತಕಥೆಯನ್ನು ನಿನಗೆ ಹೇಳಿದನು. ಯಾವುದನ್ನು ಕೇಳಿ ಮನುಷ್ಯನು ಸರ್ವ ಪಾಪಗಳಿಂದಲೂ ಮುಕ್ತನಾಗುವನೋ ಅದು ಇದರಿಂದ ಸಂಶಯವಿಲ್ಲ. ಯಾರು ಪರಿಸುತ್ತಿರುವಾಗ ಈ ಕಥೆಯನ್ನು ಕೇಳುವರೋ, ಯಾರು ತಾವೇ ಪಠಿಸುತ್ತಾರೋ ಅವರು ಸರ್ವ ಪಾಪ ವಿಹರಿತರಾಗಿ ವಿಷ್ಣು ಲೋಕವನ್ನೇ ಹೊಂದುವರು.
ಎಲ್ಲ ಕುರುವಂಶದಲ್ಲಿ ಹುಟ್ಟಿದವರಾದ ಶುದ್ಧ ಸಾತ್ವಿಕ ಸ್ವಭಾವದವರಾದ ಪಾಂಡವರೇ, ಯಾರು ಸಂಸಾರವೆಂಬ ಭಯಂಕರ ಗುಹೆಗಳಲ್ಲಿ ಸುಖವಾಗಿ ಕ್ರೀಡಿಸಲು ಬಯಸುವರೋ ಅವರು 3 ಲೋಕಕ್ಕೂ ಸ್ವಾಮಿಯಾದ ಅನಂತದೇವನನ್ನು ಭಕ್ತಿಯಿಂದ ಪೂಜಿಸಿ ಉತ್ತಮ ದೋರವನ್ನು ಬಳದೋಳಿನಲ್ಲಿ ಕಟ್ಟುತ್ತಾರೆ. ಇಂತು ಶ್ರೀಮದ್ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀಮದ್ ಅನಂತವ್ರತ ಕಥೆ ಮುಗಿಯಿತು. ಶ್ರೀಕೃಷ್ಣಾರ್ಪಣಮಸ್ತು.